ಪ್ರತಿದಿನ ನನ್ನ ಮಗು ರಸ್ತೆಯ ಬದಿಯಲ್ಲಿ ಇರುವ ಭಿಕ್ಷುಕನಿಗೆ ಊಟವನ್ನು ಕೊಡಲು ಹೋಗುತ್ತಾನೆ. ಇಂದು ಎಷ್ಟೊತ್ತಾದರೂ ಅವನು ಹಿಂತಿರುಗಿ ಬಂದಿಲ್ಲ. ಆಗ ನನ್ನ ತಮ್ಮನನ್ನು ಕಳಿಸಿದೆ. ಅವನು ಕೂಡ ಬಂದಿಲ್ಲ. ನಂತರ ಭಯವಾಗಿ ನಾನು ಹೋಗಿ ನೋಡಿದರೆ ಅಲ್ಲಿದ್ದ ದೃಶ್ಯವನ್ನು ನೋಡಿ ನಾನು ಬೆಚ್ಚಿಬಿದ್ದೆ. ಅಯ್ಯೋ, ನನ್ನ ಮಗು ಇನ್ನೂ ನನ್ನ ಕೈಗೆ ಸಿಗುವುದಿಲ್ಲ, ಅಷ್ಟೇ. ನನ್ನ ಬದುಕು ಇನ್ನೂ ಮುಗಿದು ಹೋಯಿತು. ನನ್ನ ಹೆಸರು ಸಾವಿತ್ರಿ. ಹೆಸರಿಗೆ ತಕ್ಕಂತೆ ಕಷ್ಟಗಳೇ ಜಾಸ್ತಿ. ಹುಟ್ಟಿದ ದಿನದಿಂದಲೂ ಅಪ್ಪ ಅಮ್ಮನಿಗೆ ಸಂಪಾದನೆ ಕಡಿಮೆ. ಮೊದಲ ಮಗಳು ನಾನಾಗಿದ್ದರಿಂದ ಆ ಕಷ್ಟಗಳ ಬೆಲೆಗೆ ಉತ್ತರವನ್ನು ಕೊಡಬೇಕಾಗಿತ್ತು. ಸರಿಯಾಗಿ ಓದಿಸದೆ ನನ್ನನ್ನು ಮನೆ ಕೆಲಸಕ್ಕೆ ಹಾಕಿಕೊಂಡು ಉಳಿದ ಮಕ್ಕಳನ್ನು ಓದಿಸುತ್ತಿದ್ದರು. ಹೆಣ್ಣನ್ನು ನೋಡಲು ಬಂದವರೆಲ್ಲ ಕೇಳುತ್ತಿದ್ದಿದ್ದು ಒಂದೇ ಪ್ರಶ್ನೆ: ಹುಡುಗಿ ಏನು ಓದಿದ್ದಾಳೆ ಅಂತ. ನಾನು SSLC ಕೂಡ ಓದಿರಲಿಲ್ಲ. ಆದ್ದರಿಂದ ಯಾರೂ ಕೂಡ ನನ್ನ ಜೊತೆ ಮದುವೆ ಮಾಡಿಕೊಳ್ಳಲು ಇಷ್ಟಪಡುತ್ತಿರಲಿಲ್ಲ. ಎಲ್ಲರಿಗೂ ಇಂಗ್ಲೀಷ್, ಹಿಂದಿ ಬರುವ ಹುಡುಗಿಯರೇ ಬೇಕು. ನನ್ನಂತಹ ಶುದ್ಧ ಮನಸ್ಸಿನ ಮನೆ ಕೆಲಸವನ್ನು ಚೆನ್ನಾಗಿ ಮಾಡಿಕೊಂಡು ಹೋಗುವ ಹೆಣ್ಣು ಮಗು ಬೇಕಾಗಿಲ್ಲ. ಅಮ್ಮನಿಗೆ ತಲೆನೋವಾದರೆ ಅಪ್ಪ ಈಗಲೂ ಕೂಡ ನನ್ನದೇ ತಪ್ಪು ಅನ್ನುವ ರೀತಿ ಬೈಯುತ್ತಾರೆ. ಮೊದಮೊದಲು ಪೀಡೆಯ ರೀತಿ ಹೆಣ್ಣು ಮಗು ಹುಟ್ಟಿದ್ದು ಅಂತ ನಾನೇನು ಮಾಡಲಿ? ಇಂದು ಊರ ಹಬ್ಬ. 9 ಹಳ್ಳಿಗಳು ಸೇರಿ ಜಾತ್ರೆಯನ್ನು ಮಾಡುತ್ತದೆ. ದೇವರಿಗೆ ಪೂಜೆ ಮಾಡಿಸಲು ಹೋಗಿದ್ದಾಗ ಊರಿನ ಪಟೇಲನ ಮಗ ಪಟ್ಟಣದಲ್ಲಿ ಇದ್ದವನು ಜಾತ್ರೆಗೆ ಬಂದಿದ್ದ. ಅವನು ನನ್ನನ್ನು ನೋಡಿ ಅವರ ಅಪ್ಪನ ಹತ್ತಿರ ಒಂದೇ ಸಮನೆ ಹಠ ಮಾಡುತ್ತಾ ಇದ್ದಾನಂತೆ. ಮದುವೆ ಆದರೆ ಸಾವಿತ್ರಿಯನ್ನೇ ಮದುವೆ ಆಗುವುದು. ಚಿಕ್ಕ ವಯಸ್ಸಿನಲ್ಲಿ ಲಂಗ ಬ್ಲೌಸ್ ಹಾಕಿಕೊಂಡು ನೋಡಲು ವಿಕಾರವಾಗಿದ್ದ ಸಾವಿತ್ರಿ ವಯಸ್ಸಿಗೆ ಬಂದ ಮೇಲೆ ದೇವಲೋಕದ ಅಪ್ಸರೆಯಂತಾಗಿದ್ದಾಳೆ. ಮದುವೆ ಆದರೆ ಅವಳನ್ನೇ ಆಗುತ್ತೇನೆ ಅಂತ ಹಠ ಹಿಡಿದರು. ಅವರ ಅಪ್ಪ ಅಮ್ಮ ಅವರ ಒಬ್ಬನೇ ಮಗ ಇಷ್ಟಪಟ್ಟಿದ್ದನ್ನು ಒಪ್ಪಲೇಬೇಕಿತ್ತು. ಅವರಿಗೆ ಆಸ್ತಿ ಐಶ್ವರ್ಯಕ್ಕಿಂತ ಮನೆಯನ್ನು ಚೆನ್ನಾಗಿ ನೋಡಿಕೊಂಡು ಹೋಗುವ, ಹಿರಿಯರಿಗೆ ಗೌರವವನ್ನು ಕೊಡುವ ಹುಡುಗಿ ಬೇಕಾಗಿತ್ತು ಅಂತ ಅನಿಸುತ್ತದೆ. ನನ್ನ ಜೊತೆ ಮದುವೆಗೆ ಅವರು ಒಪ್ಪಿಕೊಂಡರು. ಹೆಣ್ಣು ಕೇಳಲು ಬಂದಾಗ ಇಷ್ಟು ದಿನ ಪೀಡೆ ಅಂತ ಅನ್ನುತ್ತಿದ್ದ ನನ್ನ ಅಪ್ಪ ನನ್ನನ್ನು ಮಹಾಲಕ್ಷ್ಮಿ ಅನ್ನಲು ಶುರು ಮಾಡಿದ. ಮನುಷ್ಯರೇ ಹಾಗೆ ಅಲ್ಲವೇ? ಅಗತ್ಯಕ್ಕೆ ತಕ್ಕಂತೆ ನಮ್ಮನ್ನು ಪ್ರೀತಿಸುತ್ತಾರೆ. ಪಟ್ಟಣದಲ್ಲಿ ಜಾಸ್ತಿ ಕೆಲಸ ಇದ್ದಿದ್ದರಿಂದ ತಿಂಗಳಲ್ಲೇ ನನ್ನ ಮದುವೆ ಆಯಿತು. ಪಟೇಲರ ಮಗ ಕೀರ್ತಿಯ ಜೊತೆ. ಕೀರ್ತಿ ತುಂಬ ಓದಿದ್ದರು. ಆದರೂ ಕೂಡ ಸ್ವಲ್ಪವೂ ಜಂಬ ಇರಲಿಲ್ಲ. ಹಳ್ಳಿಯ ಜನರ ರೀತಿ ಇದ್ದರು. ನನ್ನನ್ನು ದೇವತೆ ರೀತಿ ನೋಡಿಕೊಳ್ಳುತ್ತಿದ್ದರು. ಕಾಲು ಕೆಳಗಡೆ ಇಟ್ಟರೆ ಎಲ್ಲಿ ಸವೆದು ಹೋಗುತ್ತೇನೆ ಅನ್ನುವ ರೀತಿ ನೋಡಿಕೊಳ್ಳುತ್ತಿದ್ದರು. ನನ್ನನ್ನು ತುಂಬ ದಿನ ಬಿಟ್ಟಿರಲು ಸಾಧ್ಯವಾಗದೆ ಅವರ ಜೊತೆ ನನ್ನನ್ನು ಪೇಟೆಗೆ ಕರೆದುಕೊಂಡು ಬಂದರು. ಪೇಟೆಗೆ ಬಂದ ಮೇಲೆ ನನ್ನ ಬದುಕು ಸುಂದರವಾಗಿತ್ತು. ಇಷ್ಟು ವರ್ಷದ ಬದುಕಿನಲ್ಲಿ ಎಂದೂ ಕೂಡ ನಾನು ಇಷ್ಟೊಂದು ಸುಖವನ್ನು ಅನುಭವಿಸಲಿಲ್ಲ. ಅಷ್ಟೊಂದು ಸುಖವು ಒಟ್ಟೊಟ್ಟಿಗೆ ಬಂತು. ಅವರು ಕೆಲಸಕ್ಕೆ ಹೋಗಬೇಕಾದರೆ ನನಗೆ 10 ಬಾರಿ ಹೇಳುತ್ತಿದ್ದರು, ಸಾವಿತ್ರಿ, ಕೆಲಸಕ್ಕೆ ಹೋಗಿ ಬರುತ್ತೇನೆ ಅಂತ. ಪುನಃ ಬರಬೇಕಾದಾಗ ಬರೀ ಕೈಯಲ್ಲಿ ಬರುತ್ತಿರಲಿಲ್ಲ. ನನಗೆ ಇಷ್ಟವಾದ ತಿಂಡಿಗಳು, ಮಲ್ಲಿಗೆ ಹೂವು ತರುತ್ತಿದ್ದರು. ನನ್ನನ್ನು ನೋಡಿದ ತಕ್ಷಣ ಅವರ ಮುಖ ಹರಳುತ್ತಿತ್ತು. ಮನೆಗೆ ಬಂದ ಮೇಲೆ ನಾಳೆ ಬೆಳಗ್ಗೆ ಕೆಲಸಕ್ಕೆ ಹೋಗುವವರೆಗೂ ನಾವಿಬ್ಬರು ಒಟ್ಟಿಗೆ ಇರುತ್ತಿದ್ದೆವು. ಆ ಪ್ರೀತಿಯ ಕಡಲಲ್ಲಿ ನಾನು ಮುಳುಗುತ್ತಿದ್ದೆ. ಅಷ್ಟು ಪ್ರೀತಿ ಮಾಡುತ್ತಿದ್ದರು. ಅವರ ಪ್ರೀತಿ ನಿಷ್ಕಲ್ಮಶ. ಅವರಿಗೆ ನಾನು ಏನು ತಾನೇ ಕೊಡಲು ಸಾಧ್ಯ? ನನ್ನನ್ನು ಬಿಟ್ಟು ನನ್ನನ್ನು ಸಂಪೂರ್ಣವಾಗಿ ಅವರಿಗೆ ಅರ್ಪಿಸಿಕೊಂಡಿದ್ದೆ. ಪ್ರತಿ ಕ್ಷಣವೂ ಕೂಡ ನನಗೆ ಅವರದೇ ಧ್ಯಾನ. ನಾವಿಬ್ಬರು 2 ದೇಹ 1 ಪ್ರಾಣದ ರೀತಿ ಇದ್ದೆವು. ನಾನು ಏನಾದರೂ ಆಸೆಪಟ್ಟರೆ ಬಾಯಿ ಬಿಟ್ಟು ಕೇಳುವುದಕ್ಕಿಂತ ಮುಂಚೆ ಅವರು ತಂದು ಕೊಡುತ್ತಿದ್ದರು. ಅಷ್ಟು ನನ್ನನ್ನು ಪ್ರೀತಿಸುತ್ತಿದ್ದರು. ಒಮ್ಮೊಮ್ಮೆ ಇಷ್ಟೊಂದು ಪ್ರೀತಿ ಒಟ್ಟಿಗೆ ಬಂತು ಏನಾದರೂ ಕಷ್ಟವಾಗುತ್ತದೆಯೇನೋ ಅನ್ನುವ ಭಯವೂ ಕೂಡ ಬರುತ್ತಿದೆ. ಇಂದು ಕೂಡ ಅದೇ ರೀತಿ ಆಯಿತು. ಬೆಳಗ್ಗೆಯಿಂದ ತಲೆ ಸುತ್ತುವ ವಾಂತಿ ಬರುತ್ತಿದೆ. ಅವರಿಗೆ ಹೇಳಿದರೆ ಅವರು ಕೆಲಸಕ್ಕೆ ಹೋಗುವುದಿಲ್ಲ ಅಂತ ಹೇಳಿ ಸುಮ್ಮನಾದೆ. ಸಾಯಂಕಾಲ ಆಗುವವರೆಗೂ ಇನ್ನೂ ಜಾಸ್ತಿ ಆಯಿತು. ಸಂಜೆ ಮನೆಗೆ ಬಂದ ಮೇಲೆ ಅವರು ನನ್ನ ಮೇಲೆ ಬೇಸರಿಸಿಕೊಂಡು ಡಾಕ್ಟರ್ಗೆ ಮನೆಗೆ ಬರಲು ಹೇಳಿ ತೋರಿಸಿದಾಗ ಡಾಕ್ಟರ್ ಖುಷಿಯಾಗಿ ಹೇಳಿದರು, ನೀವು ಅಪ್ಪ ಆಗುತ್ತಿದ್ದೀರಾ, ಖುಷಿಪಡಿ. ನಿಮ್ಮ ಹೆಂಡತಿ ಬಹಳ ಬೇಗ ಹುಷಾರಾಗುತ್ತಾರೆ. ಅವೆಲ್ಲ ಪ್ರೆಗ್ನೆನ್ಸಿ ಮಾರ್ನಿಂಗ್ ಸಿಕ್ನೆಸ್ ಅಷ್ಟೇ ಎಂದಾಗ ಅವರು ಖುಷಿಪಟ್ಟರು. ಇನ್ನೂ ಕೂಡ ನನ್ನ ಮೇಲೆ ಕಾಳಜಿ ತೋರಿಸಲು ಪ್ರಾರಂಭ ಮಾಡಿದರು. ಅವರ ಪ್ರೀತಿಗೆ ನಾನು ಕರಗಿ ಹೋದೆ. ನನ್ನ ಹಾರೈಕೆಗಾಗಿ ಊರಿನಿಂದ ಅವರಮ್ಮ
ನನ್ನ ಅಮ್ಮನನ್ನು ಕರೆಸಿದರು. ಇಬ್ಬರೂ ಕೂಡ ವಿಧ ವಿಧವಾದ ತಿಂಡಿಗಳನ್ನು ಮಾಡಿ ನನಗೆ ತಿನ್ನಿಸುತ್ತಿದ್ದರು. ಊರಿಗೆ ಕರೆದುಕೊಂಡು ಹೋಗುತ್ತೇನೆ ಅಂದರೆ ಅವರು ಬಿಡುತ್ತಿರಲಿಲ್ಲ. ನಾನು ನನ್ನ ಹೆಂಡತಿ ಮಗುವಿನ ಜೊತೆ ಇರಬೇಕು. ಈ ಸಂದರ್ಭದಲ್ಲಿ ನನ್ನ ಕೈಲಾದಷ್ಟು ಆರೈಕೆ ಅವಳಿಗೆ ಮಾಡಬೇಕು. ಯಾವುದೇ ಕಾರಣಕ್ಕೂ ನಾನು ಕಳುಹಿಸುವುದಿಲ್ಲ ಅನ್ನುವಷ್ಟು ನನ್ನನ್ನು ಪ್ರೀತಿಸುತ್ತಿದ್ದರು. ಇದೇ ರೀತಿ 9 ತಿಂಗಳಿಗೆ ಮುದ್ದಾದ ಗಂಡು ಮಗುವಿಗೆ ಜನ್ಮ ನೀಡಿದೆ. ಮಗು ನೋಡಲು ಕೀರ್ತಿಯ ರೀತಿಯೇ ಇದ್ದ. ಅವರಿಗೆ ಇಡೀ ಪ್ರಪಂಚದಲ್ಲಿರುವ ಸರ್ವಸ್ವವು ಕೈಗೆ ಸಿಕ್ಕಷ್ಟ ಖುಷಿಯಾಯಿತು. ಮಗುವನ್ನು ನೋಡಿದ ತಕ್ಷಣ ನನ್ನನ್ನು ಇನ್ನೂ ಪ್ರೀತಿಸಲು ಶುರು ಮಾಡಿದರು. ನನ್ನ ಮತ್ತು ಮಗುವಿನ ಹೆಸರಲ್ಲಿ ಆಸ್ತಿಯನ್ನು ತೆಗೆದರು. ನಾನು ಇರಲಿ ಅಥವಾ ಇಲ್ಲದೆ ಹೋಗಲಿ, ನೀನು ಇನ್ನೊಬ್ಬರ ಹತ್ತಿರ ಕೈ ಚಾಚಬಾರದು ಅನ್ನುವುದು ಅವರ ಆಸೆಯಾಗಿತ್ತು. ನಮ್ಮ ಸಂಸಾರ ಸಂಪೂರ್ಣವಾಯಿತು. ಮಗು ದೊಡ್ಡದಾದ ಮೇಲೆ ಕಾನ್ವೆಂಟ್ಗೆ ಸೇರಿಸಲು ಅವನನ್ನು ಸ್ವಲ್ಪ ನೋಡಿಕೊಳ್ಳಲು ನನ್ನ ತಮ್ಮನನ್ನು ಕೂಡ ಇಲ್ಲೇ ಕಾಲೇಜಿಗೆ ಸೇರಿಸಿದೆ, ನನ್ನ ಸಹಾಯಕ್ಕೆ ಆಗುತ್ತಾನೆ ಅಂತ. ಇವರು ಆಫೀಸ್ಗೆ ಹೋಗುವುದಾದರೆ ಬರುವುದು ಸಾಯಂಕಾಲ ಅಲ್ಲವೇ? ಇದೇ ರೀತಿ ನಮ್ಮ ಬದುಕು ಸಾಗುತ್ತಾ ಹೋಗುತ್ತಿತ್ತು. ಇಂದು ಅವರು ಇದ್ದಕ್ಕಿದ್ದಂತೆ ನಮ್ಮ ಪಕ್ಕದ ಊರಿನಲ್ಲಿರುವ ಹೊಳೆಯನ್ನು ನೋಡಲು ತುಂಬ ಅವರ ಗೆಳೆಯರು ಹೋಗುತ್ತಿದ್ದಾರೆ. ನನ್ನನ್ನು ಕೂಡ ಬಲವಂತ ಮಾಡುತ್ತಿದ್ದಾರೆ. ಹೋಗಿ ಬರುತ್ತೇನೆ ಅಂತ ಹೇಳಿದರು. ಮಳೆ ಬಂದ ಕಾರಣ ನೀರು ತುಂಬ ಇದೆ. ಇಷ್ಟೊಂದು ನೀರನ್ನು ಎಂದೂ ನೋಡಿಲ್ಲ, ಅದಕ್ಕಾಗಿ ಒಂದು ಬಾರಿ ಹೋಗಿ ಬರುತ್ತೇನೆ ಅಂತ ಕೇಳಿದರು. ನಾನು ಇದೇ ಮೊದಲ ಬಾರಿ ಇವರು ಈ ರೀತಿ ಕೇಳುತ್ತಾ ಇರುವುದು. ಗೆಳೆಯರ ಜೊತೆ ತುಂಬಿರುವ ಹೊಳೆಯನ್ನು ನೋಡಿಕೊಂಡು ಬರುತ್ತೇನೆ ಅಂತ ನನ್ನ ಗಂಡ ನನ್ನ ಹತ್ತಿರ ಕೇಳುತ್ತಿರುವುದು ನನಗೆ ಖುಷಿಯಾಯಿತು. ಅವರನ್ನು ಪ್ರೀತಿಯಿಂದ ಕಳುಹಿಸಿದೆ. ಸಂಜೆ ಸುಮಾರು 8 ಗಂಟೆಯ ಸಮಯಕ್ಕೆ ಒಂದು ದುಃಖದ ವಿಷಯ ಕಿವಿಗೆ ಬಿದ್ದಿತ್ತು. ನೀರನ್ನು ನೋಡಲು ಹೋದ ನನ್ನ ಗಂಡ ನೀರಿನ ಒಳಗೆ ಮುಳುಗಿ ಹೋಗಿದ್ದಾನೆ. ಇನ್ನೆಂದೂ ಬರುವುದಿಲ್ಲ. ಆ ಕ್ರಂದನ ಮುಗಿಲು ಮುಟ್ಟಿದ್ದು ನಾವೆಲ್ಲರೂ ಕೂಡ ಅಲ್ಲೇ ಹೋಗಿ ನೋಡಿದಾಗ ನೀರಿನಲ್ಲಿ 6 ಜನ ಮುಳುಗಿ ಹೋಗಿದ್ದಾರೆ. ಒಬ್ಬರ ದೇಹವೂ ಕೂಡ ಸಿಕ್ಕಿಲ್ಲ. ಇನ್ನು ಬದುಕಿನಲ್ಲಿ ಎಲ್ಲ ಮುಗಿದು ಹೋಯಿತು. ಕೊನೆಯ ಬಾರಿ ನನ್ನ ಗಂಡನ ಮುಖವನ್ನು ಕೂಡ ನೋಡಲು ಸಾಧ್ಯವಾಗಲಿಲ್ಲ. ಅತ್ತೆ, ಮಾವ, ಅಪ್ಪ, ಅಮ್ಮ ಎಲ್ಲರೂ ತುಂಬ ದುಃಖಪಟ್ಟರು. ದಿನಗಳು ಕಳೆದಂತೆ ಈ ದುಃಖದಿಂದ ನಾನು ಹೊರಗಡೆ ಬರುತ್ತಾ ಇದ್ದೇನೆ. ನನ್ನ ತಮ್ಮ ಹಾಗೂ ನನ್ನ ಪುಟ್ಟ ಕಂದಮ್ಮನ ಸಹಾಯದಿಂದ. ಮೊದಲು ಇದ್ದ ಹಾಗೆ ಸುಖದ ಜೀವನವಿಲ್ಲ. ಪ್ರತಿಯೊಂದು ನಾನೇ ನಿಭಾಯಿಸಬೇಕು. ಅಪ್ಪ ಅಮ್ಮನ 2 ಕೆಲಸವನ್ನು ನಾನೇ ಮಾಡಬೇಕು. ನನ್ನ ಮಗುವಿಗೆ ಒಮ್ಮೊಮ್ಮೆ ಸಾಕಾಗಿ ಹೋಗುತ್ತದೆ, ಕೆಲವೊಮ್ಮೆ ಬದುಕಲೇಬೇಕು. ಇತ್ತೀಚೆಗೆ ನನ್ನ ಮಗನ ಮುಖದಲ್ಲಿ ಒಂದು ಹೊಸ ನಗು ಬರುತ್ತಿದೆ. ಸುಮ್ಮನೆ ನಗುತ್ತಿರುತ್ತಾನೆ. ಇಂದು ಇದ್ದಕ್ಕಿದ್ದಂತೆ ಬಾಕ್ಸ್ನಲ್ಲಿ ಇದ್ದ ಎಲ್ಲ ಊಟವನ್ನು ತಿಂದಿದ್ದಾನೆ. ಅವನು ಸ್ಕೂಲಿಂದ ಬಂದ ತಕ್ಷಣ ಅವನ ಲಂಚ್ ಬಾಕ್ಸನ್ನು ಚೆಕ್ ಮಾಡಿದಾಗ ಆಶ್ಚರ್ಯವಾಯಿತು. ಯಾವಾಗಲೂ ಅದರಲ್ಲಿ ಇದ್ದ ಸಂಪೂರ್ಣ ಊಟವನ್ನು ಅವನು ಮಾಡುತ್ತಿರಲಿಲ್ಲ. ಪ್ರತಿದಿನವೂ ಅದೇ ರೀತಿ ಆಗುತ್ತಿತ್ತು. ಅವನ ಲಂಚ್ ಬಾಕ್ಸ್ಗೆ ಅನ್ನವನ್ನು ಸ್ವಲ್ಪ ಹಾಕಿದ್ದರೆ ಅವನು ಇನ್ನೂ ಹಾಕು ಅಂತ ಕೇಳುತ್ತಿದ್ದ. ಬರಬೇಕಾದರೆ ಎಲ್ಲ ಖಾಲಿಯಾಗಿತ್ತು. ಮನೆಗೆ ಬಂದ ತಕ್ಷಣ ಹೊಟ್ಟೆ ಹಸಿವು, ಊಟ ಮಾಡಲು ಕೊಡು ಅಂತ ಕೇಳುತ್ತಾನೆ. ನನಗೆ ಇದು ಅರ್ಥವಾಗದೆ ಇಂದು ಸಾಯಂಕಾಲ ನನ್ನ ತಮ್ಮನಿಗೆ ಹೇಳಿದೆ, ಸ್ವಲ್ಪ ನೋಡು ಅವನು ಊಟ ಮಾಡುತ್ತಿದ್ದಾನಾ ಅಥವಾ ಚೆಲ್ಲುತ್ತಿದ್ದಾನಾ ಹೊರಗಡೆ ಅಂತ. ಸುಮಾರು 6 ಗಂಟೆಯಾದರೂ ಕೂಡ ನನ್ನ ತಮ್ಮ ಮತ್ತು ನನ್ನ ಮಗ ಬಂದಿಲ್ಲ. ಭಯವಾಗಿ ನಾನು ಕೂಡ ಸ್ಕೂಲಿನ ಹತ್ತಿರ ಹೋದಾಗ ಅಲ್ಲಿ ಒಂದು ಆಶ್ಚರ್ಯ ಕಾದಿತ್ತು. ತಮ್ಮ ನನ್ನನ್ನು ಗಟ್ಟಿಯಾಗಿ ತಬ್ಬಿಕೊಂಡು ಅಳುತ್ತಿದ್ದಾನೆ. ಅಕ್ಕ, ನೀನು ನಂಬಿದ ದೈವ ನಿನ್ನ ಕೈಬಿಟ್ಟಿಲ್ಲ. ನೀನು ಇನ್ನ ಮೇಲೆ ನೆಮ್ಮದಿಯಾಗಿ ಅರಿಶಿನ ಕುಂಕುಮ ಇಟ್ಟುಕೊಳ್ಳಬಹುದು. ಅಲ್ಲಿ ನೋಡು ಬಾವ ಅಂತ ತೋರಿಸಿದ. ಮುಖದ ಮೇಲೆ ಗಡ್ಡ ಇದೆ. ತಲೆಯ ಕೂದಲು ಉದ್ದವಾಗಿ ಬೆಳೆದಿದೆ. ಮುಖ ಸರಿಯಾಗಿ ಕಾಣಿಸುತ್ತಿಲ್ಲ. ತುಂಬ ಗಲೀಜಾಗಿರುವ ಮನುಷ್ಯ. ಯಾರೋ ಅಂತ ನೋಡುತ್ತಿದ್ದೇನೆ. ನನ್ನ ಮಗ ಅವನ ಕೈಯನ್ನು ಹಿಡಿದುಕೊಂಡಿದ್ದಾನೆ. ಹತ್ತಿರ ಹೋದಾಗ ಅವನ ಕಣ್ಣುಗಳನ್ನು ನೋಡಿ ನಾನು ಭಯಪಟ್ಟೆ. ಆ ಮನುಷ್ಯ ಯಾರೂ ಅಲ್ಲ. ನೀರಿನಲ್ಲಿ ಮುಳುಗಿ ಹೋಗಿ ಸತ್ತೇ ಹೋಗಿದ್ದಾನೆ ಅಂತ ಅಂದುಕೊಂಡಿದ್ದ ನನ್ನ ಪ್ರೀತಿಯ ಗಂಡ. ನನ್ನ ಮಗ ಪ್ರತಿದಿನ ಈ ಮನುಷ್ಯನಿಗೆ ಊಟವನ್ನು ತೆಗೆದುಕೊಂಡು ಕೊಡುತ್ತಿದ್ದಾನಂತೆ. ಅವನಿಗೆ ಸರಿಯಾಗಿ ಹೇಳಲು ಕೂಡ ಬಂದಿಲ್ಲ, ಅಥವಾ ಒಂದು ಆಕರ್ಷಣೆ ಆ ಕಡೆ ಎಳೆದಿರಬಹುದು. ಅಪ್ಪ ಅಂತ ಸಂಪೂರ್ಣವಾಗಿ ಗೊತ್ತಾಗದೇ ಕೂಡ ಇರಬಹುದು. ಏಕೆಂದರೆ ನನಗೆ ತಿಳಿಯಲೇ ಇಲ್ಲ. ತುಂಬ ಸಮಯ ಬೇಕಾಯಿತು. ಪ್ರತಿದಿನ ಇವರಿಗೆ ಊಟವನ್ನು ಕೊಟ್ಟು ಅವನು ಹಾಗೆ ಬರುತ್ತಿದ್ದ. ಮನೆಗೆ ಕರೆದುಕೊಂಡು ಬಂದು ಚೆನ್ನಾಗಿ ಸ್ನಾನ ಮಾಡಿಸಿದೆವು. ನಾನು ಮತ್ತು ನನ್ನ ತಮ್ಮ ಅವರ ಬಟ್ಟೆಯನ್ನು ಹಾಕಿ ಮೈ ತುಂಬ ಪರ್ಫ್ಯೂಮನ್ನು ಹಾಕಿದೆವು. ಹೊಟ್ಟೆ ತುಂಬ ಊಟವನ್ನು ನಾನೇ ನನ್ನ ಕೈಯಾರ ಮಾಡಿಸಿ
ಡಾಕ್ಟರನ್ನು ಕರೆಸಿ ತೋರಿಸಿದಾಗ ಅವರಿಗೆ ಮೆಂಟಲಿ ಶಾಕ್ ಆಗಿದೆ. ಯಾವುದೋ ಒಂದು ತೀರಾ ಭಯಾನಕವಾದ ವಿಷಯವನ್ನು ನೋಡಿ ಈ ರೀತಿ ಆಗಿದ್ದಾರೆ. ನಿಮ್ಮ ಪ್ರೀತಿಯಿಂದ ಬಹಳ ಬೇಗ ಹುಷಾರಾಗುತ್ತಾರೆ ಅಂತ ಕೆಲವು ಮಾತ್ರೆಗಳನ್ನು ಬರೆದುಕೊಂಡರು ಹೋದರು. ನಾನು ಮತ್ತು ನನ್ನ ತಮ್ಮ ತುಂಬ ಜಾಗರೂಕತೆಯಿಂದ ಅವರನ್ನು ನೋಡಿಕೊಳ್ಳುತ್ತಿದ್ದೆವು. ಊರಿನಿಂದ ನನ್ನ ಮತ್ತು ಅವರ ಅಪ್ಪ ಅಮ್ಮ ಎಲ್ಲರೂ ಬಂದರು. ಅವರು ಕೂಡ ಖುಷಿಪಟ್ಟು ಕೀರ್ತಿ ಅವರ ಆರೈಕೆಯನ್ನು ತುಂಬ ಚೆನ್ನಾಗಿ ಮಾಡುತ್ತಿದ್ದಾರೆ, ಸ್ವಲ್ಪವೂ ಕೂಡ ಬಿಡದೆ. ತುಂಬ ದಿನಗಳ ಮೇಲೆ ಅವರಿಗೆ ಹಳೆಯದೆಲ್ಲ ಒಂದೊಂದಾಗಿ ನೆನಪಾಯಿತು. ವಿಷಯವೇನು ಅಂತ ಕೇಳಿದಾಗ ಅವರ ಗೆಳೆಯರೆಲ್ಲ ಅವರನ್ನು ಕರೆದುಕೊಂಡು ಹೋಗಿದ್ದು ನನ್ನ ಹೆಸರಿನಲ್ಲಿ ತೆಗೆದುಕೊಂಡಿದ್ದ ಪ್ರಾಪರ್ಟಿಯನ್ನು ಅವರ ಹೆಸರಿಗೆ ಮಾರುವಂತೆ ಕೇಳಿಕೊಳ್ಳಲು. ಆದರೆ ಇವರು ಒಪ್ಪಲಿಲ್ಲ. ಮೊದಲ ಬಾರಿ ನನ್ನ ಹೆಂಡತಿ ಹೆಸರಿನಲ್ಲಿ ತೆಗೆದಿದ್ದಾನೆ, ಮಾರಲು ಸಾಧ್ಯವಿಲ್ಲ ಅಂತ. ಆ ಪ್ರಾಪರ್ಟಿ ಅವಶ್ಯಕತೆ ಇವರ ಗೆಳೆಯರಿಗೆ ತುಂಬ ಇತ್ತಂತೆ. ಅವರ ಸೈಟ್ಗಳು ಕೂಡ ಅಕ್ಕಪಕ್ಕ ಇದ್ದು ಇವರೊಬ್ಬರು ಕೊಟ್ಟಿದ್ದರೆ ಅವರು ದೊಡ್ಡ ರೆಸಾರ್ಟನ್ನು ಕಟ್ಟಬೇಕು ಅನ್ನುವುದು ಆಸೆ ಆಗಿತ್ತಂತೆ. ಈ ಕೋಪ ಸಿಟ್ಟಿಗೆ ಚೆನ್ನಾಗಿ ಹೊಡೆದು ರೋಡಿನಲ್ಲಿ ಬಿಸಾಕಿ ಹೋದರಂತೆ. ಅಷ್ಟೇ ನೆನಪಿರುವುದು. ಅವರು ತಲೆಗೆ ಜಾಸ್ತಿ ಹೊಡೆದಿದ್ದರಿಂದ ಹಳೆಯ ವಿಷಯ ಯಾವುದು ನೆನಪಿಲ್ಲ ಅಂತ ಕೀರ್ತಿ ಹೇಳಿದರು. ನೀರಿನಲ್ಲಿ ಬಿದ್ದಿರಿ ಸತ್ತಿರಿ ಅಂತ ಅವರೆಲ್ಲ ಹೇಳುತ್ತಿದ್ದಿದ್ದು ಸುಳ್ಳು ಅಲ್ಲವೇ ಅಂತ ಕೇಳಿದೆ. ಇರಬಹುದೇನೋ, ಅವರನ್ನು ಅವರು ಕಾಪಾಡಿಕೊಳ್ಳಲು ಆ ರೀತಿ ಮಾಡಿರಬಹುದು. ನನ್ನನ್ನು ಇನ್ನೂ ಚೆನ್ನಾಗಿ ಹೊಡೆಯುತ್ತಿದ್ದರು. ಒಬ್ಬ ಪುಣ್ಯಾತ್ಮ ಬಂದು ಕಾಪಾಡಿದ. ಕೀರ್ತಿ ಇವರಿಗೆ ತೊಂದರೆ ಮಾಡಿದ. ಇವರ ಗೆಳೆಯರನ್ನು ಜೈಲಿಗೆ ಕಳುಹಿಸಿದರು. ಸ್ವಲ್ಪ ದಿನಗಳಲ್ಲೇ ಅವರು ಮಾಡಿದ ತಪ್ಪಿಗೆ ಶಿಕ್ಷೆ ಆಯಿತು. ಅವರಿಗೆ 8 ವರ್ಷಗಳ ಕಾಲ ಜೈಲಿನಲ್ಲಿ ಕೊಳೆಯಬೇಕು. ಆ ರೀತಿ ಈಗ ಮೊದಲಿನಂತೆ ನಾನು, ಕೀರ್ತಿ, ನಮ್ಮ ಮಗು, ನನ್ನ ತಮ್ಮ ಒಂದೇ ಮನೆಯಲ್ಲಿ ನೆಮ್ಮದಿಯಾಗಿ ಇದ್ದೇವೆ. ಮೊದಲಿಗಿಂತ ಹೆಚ್ಚಾಗಿ ಅವರು ನನ್ನನ್ನು ಪ್ರೀತಿಸುತ್ತಾರೆ. ಅವರು ಹೇಳುತ್ತಾರೆ, ಅವರೆಲ್ಲರೂ ಚೆನ್ನಾಗಿ ನನಗೆ ಹೊಡೆಯಬೇಕಾದರೆ ನನಗೆ ನಮ್ಮ ಮಗುವಿಗಿಂತ ಹೆಚ್ಚಾಗಿ ನಿನ್ನ ಮೇಲೆ ನೆನಪಾಯಿತು. ನಾನು ಇಲ್ಲವಾದರೆ ನೀನು ಹೇಗೆ ಬದುಕುತ್ತೀಯ ಅನ್ನುವ ವಿಷಯವನ್ನು ನೆನೆದು ತುಂಬ ದುಃಖವಾಗುತ್ತಿತ್ತು. ನನ್ನ ಮಗನಿಗೆ ನೀನು ಇದ್ದೀಯ, ಆದರೆ ನಿನಗೆ ಯಾರಿದ್ದಾರೆ? ಪ್ರತಿದಿನ ನೀನು ಕಣ್ಣೀರು ಹಾಕುತ್ತೀಯ. ನಾನು ಈ ಪ್ರಪಂಚವನ್ನು ಬಿಟ್ಟು ಹೊರಟು ಹೋದರೆ ಅಂತ ಪ್ರತಿ ಬಾರಿ ನನ್ನ ಮನಸ್ಸಿಗೆ ಹೇಳುತ್ತಿದ್ದೆ. ಅವರು ಎಷ್ಟೇ ಹೊಡೆಯಲಿ, ಯಾವುದು ಏನೇ ಆದರೂ ಕೂಡ ಬದುಕಿಬಿಡು. ಆತ್ಮವಿಶ್ವಾಸಕ್ಕಿಂತ ದೊಡ್ಡದು ಯಾವುದೂ ಇಲ್ಲ. ಯಾವುದೇ ಕಾರಣಕ್ಕೂ ಸಾಯಲು ಮನಸ್ಸು ಕೊಡಬೇಡ ಅಂತ ಬದುಕಲು ನಾನು ನನ್ನ ಮನಸ್ಸನ್ನು ಎಷ್ಟು ಬೇಕೋ ಅದಕ್ಕಿಂತ 100 ಪಟ್ಟು ಚೆನ್ನಾಗಿ ಮನವರಿಕೆ ಮಾಡುತ್ತಿದ್ದೆ. ನಿನ್ನ ಪ್ರೀತಿಯ ನನ್ನನ್ನು ಇಲ್ಲಿಯವರೆಗೆ ಕರೆದುಕೊಂಡು ಬಂತು ಅಂತ ಜೋರಾಗಿ ನನ್ನನ್ನು ತಬ್ಬಿಕೊಂಡು ಅಳಲು ಶುರು ಮಾಡಿದರು. ನನ್ನ ಕಣ್ಣಲ್ಲೂ ಕಣ್ಣೀರು ಬಂತು. ಖುಷಿಯ ವಿಷಯವೆಂದರೆ ಅವರು ಪುನಃ ಸಿಕ್ಕಿದ್ದಾರೆ, ನಮ್ಮ ಬದುಕು ಸುಂದರವಾಗಿರುತ್ತದೆ ಅನ್ನುವುದು ಅಷ್ಟೇ. ಅವರ ಅಪ್ಪುಗೆಯಲ್ಲಿ ನನ್ನನ್ನು ಸಂಪೂರ್ಣವಾಗಿ ಬಂಧಿಸಿಕೊಂಡೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ನನ್ನ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.